ನಮಸ್ತೆ. ರಾಮಾಯಣ ಅಯೋಧ್ಯಾಕಾಂಡ ಅಷ್ಟಾದಶಾಧಿಕಶತತಮಃ ಸರ್ಗಃ ದಿವ್ಯಾಲಂಕಾರಗ್ರಹಣಂ ಶ್ಲೋಕ 23ರಿಂದ 28. ಮೊದಲಿಗೆ 23ರಿಂದ 25ನೇ ಶ್ಲೋಕ ನೋಡೋಣ. 23ನೇ ಶ್ಲೋಕ. ತಥಾ ಸೀತಾಮುಪಾಸೀನಾಂ ಅನುಸೂಯಾ ದೃಢವ್ರತಾ ವಚನಂ ಪ್ರಷ್ಟುಮಾರೇಭೆ ಕಥಾಂ ಕಾಂಚಿದನುಪ್ರಿಯಂ ಪ್ರಿಯಂ. ತಥಾ ಸೀತಾಮುಪಾಸೀನಾಂ ಅನಸೂಯಾ ದೃಢವ್ರತಾ ವಚನಂ ಪ್ರಷ್ಟುಮಾರೇಭೆ ಕಥಾಂ ಕಾಂಚಿದನುಪ್ರಿಯಾಂ. ಸ್ವಯಂವರೆ ಕಿಲ ಪ್ರಾಪ್ತಾ ತ್ವಮನೇನ ಯಶಸ್ವಿನಾ ರಾಘವೇಣೇತಿ ಮೇ ಸೀತೆ ಕಥಾ ಶ್ರುತಿಮುಪಾಗತಾ. ಸ್ವಯಂವರೆ ಕಿಲ ಪ್ರಾಪ್ತಾ ತ್ವಮನೇನ ಯಶಸ್ವಿನಾ ರಾಘವೇಣೇತಿ ಮೇ ಸೀತೆ ಕಥಾ ಶ್ರುತಿಮುಪಾಗತಾ. ತಾಂ ಕಥಾಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಚ ಮೈಥಿಲಿ ಯಥಾನುಭೂತಾಂ ಕರ್ತ್ಸ್ಯೇನ ತನ್ಮೇ ತ್ವಂ ವಕ್ತುಮರ್ಹಸಿ. ತಾಂ ಕಥಾಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಚ ಮೈಥಿಲಿ ಯಥಾನುಭೂತಂ ಕರ್ತ್ಸ್ಯೇನ ತನ್ಮೇ ತ್ವಂ ವಕ್ತುಮರ್ಹಸಿ. ಅರ್ಥ: ಆಗ ಅನಸೂಯೆಯು ಪ್ರಿಯವಾದ ಒಂದು ಕಥೆಯನ್ನು ಕೇಳುವ ಉದ್ದೇಶದಿಂದ, ಸೀತೆ, ಪ್ರಖ್ಯಾತವನಾದ ಈ ರಾಮನು ಸ್ವಯಂವರದಲ್ಲಿ ನಿನ್ನನ್ನು ವರಿಸಿದನೆಂಬ ಕಥೆ ನನ್ನ ಕಿವಿಗೆ ಮುಟ್ಟಿದೆ. ಆ ಕಥೆಯನ್ನು ವಿಸ್ತಾರವಾಗಿ ನಿನ್ನ ಬಾಯಿಂದ ಕೇಳಬೇಕೆಂದು ನನಗೆ ಅಪೇಕ್ಷೆಯಾಗಿದೆ. ನಿನಗೆ ಗೊತ್ತಿರುವ ಹಾಗೆ ಏನೇನು ನಡೆಯಿತೆಂಬುದೆಲ್ಲವನ್ನೂ ಹೇಳು ಎಂದು ಕೇಳಿದಳು. ಪುನಃ ಶ್ಲೋಕ ಓದೋಣ. ತಥಾ ಸೀತಾಮುಪಾಸೀನಾಂ ಅನಸೂಯಾ ದೃಢವ್ರತಾ ವಚನಂ ಪ್ರಷ್ಟುಮಾರೇಭೆ ಕಥಾಂ ಕಾಂಚಿದನುಪ್ರಿಯಾಂ. ತಥಾ ಸೀತಾಮುಪಾಸೀನಾಂ ಅನಸೂಯಾ ದೃಢವ್ರತಾ ವಚನಂ ಪ್ರಷ್ಟುಮಾರೇಭೆ ಕಥಾಂ ಕಾಂಚಿದನುಪ್ರಿಯಾಂ. ಸ್ವಯಂವರೆ ಕಿಲ ಪ್ರಾಪ್ತಾ ತ್ವಮನೇನ ಯಶಸ್ವಿನಾ ರಾಘವೇಣೇತಿ ಮೇ ಸೀತೆ ಕಥಾ ಶ್ರುತಿಮುಪಾಗತಾ. ಸ್ವಯಂವರೆ ಕಿಲ ಪ್ರಾಪ್ತಾ ತ್ವಮನೇನ ಯಶಸ್ವಿನಾ ರಾಘವೇಣೇತಿ ಮೇ ಸೀತೆ ಕಥಾ ಶ್ರುತಿಮುಪಾಗತಾ. ತಾಂ ಕಥಾಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಚ ಮೈಥಿಲಿ ಯಥಾನುಭೂತಂ ಕರ್ತ್ಸ್ಯೇನ ತನ್ಮೇ ತ್ವಂ ವಕ್ತುಮರ್ಹಸಿ. ತಾಂ ಕಥಾಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಚ ಮೈಥಿಲಿ ಯಥಾನುಭೂತಂ ಕರ್ತ್ಸ್ಯೇನ ತನ್ಮೇ ತ್ವಂ ವಕ್ತುಮರ್ಹಸಿ. ಇನ್ನು 26, 27, 28ನೇ ಶ್ಲೋಕಗಳು. 26ನೇ ಶ್ಲೋಕ. ಏವಮುಕ್ತಾ ತು ಸಾ ಸೀತಾ ತಾಂ ತಥೋ ಧರ್ಮಚಾರಿಣೀಂ ಶ್ರೂಯತಾಮಿತಿ ಚೋಕ್ತ್ವಾ ವೈ ಕಥಯಾಮಾಸ ತಾಂ ಕಥಾಂ. ಏವಮುಕ್ತಾ ತು ಸಾ ಸೀತಾ ತಾಂ ತಥೋ ಧರ್ಮಚಾರಿಣೀಂ ಶ್ರೂಯತಾಮಿತಿ ಚೋಕ್ತ್ವಾ ವೈ ಕಥಯಾಮಾಸ ತಾಂ ಕಥಾಂ. 27. ಮಿಥಿಲಾಧಿಪತಿರ್ವೀರೋ ಜನಕೋ ನಾಮ ಧರ್ಮವಿತ್ ಕ್ಷತ್ರಧರ್ಮೇ ಹ್ಯಭಿರತೋ ನ್ಯಾಯತಃ ಶಾಸ್ತಿ ಮೇದಿನೀಂ. ಮಿಥಿಲಾಧಿಪತಿರ್ವೀರೋ ಜನಕೋ ನಾಮ ಧರ್ಮವಿತ್ ಕ್ಷತ್ರಧರ್ಮೇ ಹ್ಯಭಿರತೋ ನ್ಯಾಯತಃ ಶಾಸ್ತಿ ಮೇದಿನೀಂ. 28. ತಸ್ಯ ಲಾಂಗಲಹಸ್ತಸ್ಯ ಕೃಶತಃ ಕ್ಷೇತ್ರಮಂಡಲಂ ಅಹಂ ಕಿಲೋತ್ಥಿತಾ ಭಿತ್ವಾ ಜಗತೀಂ ನೃಪತೇಃ ಸುತಾ. ತಸ್ಯ ಲಾಂಗಲಹಸ್ತಸ್ಯ ಕೃಶತಃ ಕ್ಷೇತ್ರಮಂಡಲಂ
अहं किलोत्थिता भित्वा जगतीं नृपतेः सुता. ಅರ್ಥ, 26ನೇ ಶ್ಲೋಕದ ಅರ್ಥ. ಆಗ ಸೀತೆಯು ಆ ಧರ್ಮಚಾರಿಣಿಯನ್ನುದ್ದೇಶಿಸಿ, ತಾಯಿ, ಕೇಳೋಣವಾಗಲಿ ಎಂದು ನುಡಿದು ಆ ವೃತ್ತಾಂತವನ್ನು ಹೀಗೆ ವಿವರಿಸಿದಳು. 27ನೇ ಶ್ಲೋಕದ ಅರ್ಥ. ಮಿಥಿಲಾ ನಗರಕ್ಕೆ ಅಧಿಪತಿಯಾದ ಜನಕನೆಂಬ ರಾಜನಿದ್ದಾನೆ. ಆತನು ಮಹಾವೀರ, ಧರ್ಮಜ್ಞ. ಅವನು ಕ್ಷಾತ್ರ ಧರ್ಮದಲ್ಲಿ ನಿರತನಾಗಿ ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿದ್ದಾನೆ. 28ನೇ ಶ್ಲೋಕದ ಅರ್ಥ. ಅವನು ಒಂದು ಸಲ ಯೋಗ ಭೂಮಿಯನ್ನು ಶೋಧಿಸುವುದಕ್ಕಾಗಿ ನೇಗಿಲನ್ನು ಹಿಡಿದು ನೆಲವನ್ನು ಉಳುತ್ತಿದ್ದನಂತೆ. ಆಗ ನಾನು ಭೂಮಿಯನ್ನು ಸೀಳಿ ಮೇಲಕ್ಕೆ ಎದ್ದು ಬಂದೆನಂತೆ. ಆದ್ದರಿಂದ ನಾನು ಜನಕರಾಜನಿಗೆ ಮಗಳೆನಿಸಿಕೊಂಡೆನು. ಸೀತೆಯು ಹುಟ್ಟಿದ ಕಥೆ. 26 ಪುನಃ ಶ್ಲೋಕ ನೋಡೋಣ. ಏವ ಮುಕ್ತಾ ತು ಸಾ ಸೀತಾ ತಾಂ ತಥೋ ಧರ್ಮಚಾರಿಣೀಂ ಶ್ರೂಯತಾಮಿತಿ ಚೋಕ್ತ್ವಾ ವೈ ಕಥಾಯಾಮಾಸ ತಾಂ ಕಥಾಂ. ಏವ ಮುಕ್ತಾ ತು ಸಾ ಸೀತಾ ತಾಂ ತಥೋ ಧರ್ಮಚಾರಿಣೀಂ ಶ್ರೂಯತಾಮಿತಿ ಚೋಕ್ತ್ವಾ ವೈ ಕಥಯಾಮಾಸ ತಾಂ ಕಥಾಂ. ಮಿಥಿಲಾಧಿಪತಿರ್ವೀರೋ ಜनको ನಾಮ ಧರ್ಮವೇತ್ ಕ್ಷತ್ರಧರ್ಮೇ ಹ್ಯಭಿರತೋ ನ್ಯಾಯತಃ ಶಾಸ್ತಿ ಮೇದಿನೀಂ. ಮಿಥಿಲಾಧಿಪತಿರ್ವೀರೋ ಜनको ನಾಮ ಧರ್ಮವೇತ್ ಕ್ಷತ್ರಧರ್ಮೇ ಹ್ಯಭಿರತೋ ನ್ಯಾಯತಃ ಶಾಸ್ತಿ ಮೇದಿನೀಂ. ತಸ್ಯ ಲಾಂಗಲಹಸ್ತಸ್ಯ ಕೃಶತಃ ಕ್ಷೇತ್ರಮಂಡಲಂ ಅಹಂ ಕಿಲೋತ್ಥಿತಾ ಭಿತ್ವಾ ಜಗತೀಂ ನೃಪತೆಃ ಸುತಾ. ತಸ್ಯ ಲಾಂಗಲಹಸ್ತಸ್ಯ ಕೃಶತಃ ಕ್ಷೇತ್ರಮಂಡಲಂ ಅಹಂ ಕಿಲೋತ್ಥಿತಾ ಭಿತ್ವಾ ಜಗತೀಂ ನೃಪತೆಃ ಸುತಾ. ನಮಸ್ತೆ.